ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಡ್ರಾಮ್ ವ್ಲಾಗ್ಸ್. ಹೇಗಿದ್ದರೆ ಎಲ್ಲರೂ? ನಾವು ತುಂಬ ಮಂತ್ಸ್ ನಂತರ ಈಗ ವ್ಲಾಗ್ ಹಾಕೋದು. ನಾವು ಇಂಡ್ಯಾದಲ್ಲಿದ್ದೇವೆ. ಇವತ್ತು ನಾವೊಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೇವೆ. ಹಾಗೆ ಈಗ ರೆಡಿಯಾಗಿ ನಿಂತಿದ್ದೇವೆ. ಇದು ನನ್ನ ಹಸ್ಬೆಂಡ್ ಮನೆ, ಬಂಟ್ವಾಳದಲ್ಲಿರೋದು. ಈಗ 6 o'clock, ಫುಲ್ ಬೆಳಕಾಗಲಿಲ್ಲ. ಈಗ ನಾವೆಲ್ಲ ರೆಡಿಯಾಗಿ ಹೋಗುದು. ತುಂಬ ದಿವಸದಿಂದ ಮಳೆ ಇರಲಿಲ್ಲ. ಇವತ್ತು ಸ್ವಲ್ಪ ಮಳೆ ಬಂದಿದೆ ರಾತ್ರಿ. ಇಲ್ಲಿ ನೋಡಿ, ಕೋಳಿ ಕೂಗುದು ಎಲ್ಲ ಕೇಳ್ತಾ ಉಂಟು. ಒಳ್ಳೆದಾಗ್ತದೆ ಇಂಡ್ಯಾದಲ್ಲಿ. ನಾವು ಬೆಳಗ್ಗೆ 5 o'clock ಎದ್ದಿದ್ದೇವೆ. ಈಗ ಮಗುವನ್ನು ಹೊರಡಿಸಿ ಫಸ್ಟ್ ಫೀಡೆಲ್ಲ ಮಾಡಬೇಕಲ್ಲ, ಮಗುವಿಗೆ ಮಾಡಿಸಿ ಈಗ ಅತ್ತೆ ತಗೊಂಡಿದ್ದಾರೆ ಮಗುವನ್ನು. ಹಸ್ಬೆಂಡ್ ಕೂಡ ಎಲ್ಲ ಬೇಬಿದು ಬ್ಯಾಗ್ ಪ್ಯಾಕ್ ಮಾಡಿ, ನಮ್ಮದು ಬ್ಯಾಗೆಲ್ಲ ಪ್ಯಾಕ್ ಮಾಡಿ ತಗೊಂಡೋಗಿ ಕಾರಲ್ಲಿ ಇಟ್ಟಿದ್ದಾರೆ. ನೋಡಿ, ಬೆಳಗ್ಗೆ ವೆದರ್ ಎಷ್ಟು ಚೆನ್ನಾಗಿರ್ತದಲ್ಲ. ಬೆಳಗ್ಗಿನ ವಾತಾವರಣ ಮನಸ್ಸಿಗೆ ತುಂಬಾ ನೆಮ್ಮದಿಯನ್ನು ಕೊಡ್ತದೆ. ಆ ಬರ್ಡ್ಸಿದ್ದು ಸೌಂಡ್ ಆಗಿರ್ಬೋದು, ಮತ್ತು ಮೋಡ ಥರ ಕ್ಲಿಯರ್ ವ್ಯೂ ಇಲ್ಲ ಆ ಸೈಡೆಲ್ಲ. ನಾವೆಲ್ಲರೂ ಕಾರಲ್ಲಿ ಕೂತ್ಕೊಂಡ್ವಿ. ನನ್ನ ಡ್ಯಾಡಿ, ಮಮ್ಮಿ ಮತ್ತು ಅತ್ತೆ ಮತ್ತು ಹಸ್ಬೆಂಡದು ಮಾವ ಮತ್ತು ಮಗು. ನಾವು ಈ ಕಾರಲ್ಲಿ ಹೋಗ್ತಾ ಇದ್ದೇವೆ. ಹಸ್ಬೆಂಡ್ ಲೊಕೇಶನ್ ಮ್ಯಾಪ್ ಎಲ್ಲ ಹಾಕಿದ್ದಾರೆ. ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಾವು ಎಲ್ಲಿಗೆ ಹೋಗ್ತಿದ್ದೇವೆ ಅಂತ ಹೇಳಿದರೆ, ನನ್ನ ಹಸ್ಬೆಂಡಿದ್ದು ಅಜ್ಜಿದು ಮನೆಗೆ. ಇಲ್ಲಿ ನಾವು ಪೆಟ್ರೋಲ್ ಬಂಕಿಗೆ ಕೂಡ ಬಂದ್ವಿ. ಅಂದರೆ ಇದು ದೂರ ಇದೆ, ಅದು ಮೂಡಿಗೆರೆಯಲ್ಲಿರೋದು, ಘಾಟ್ ಸೈಡಲ್ಲಿ. ಅದಕ್ಕಿಂತ ಮೊದಲು ನಾವು ಫ್ಯೂಯಲ್ ಹಾಕುವ ಅಂತ ಇಲ್ಲಿ ಬಂದಿದ್ದೇವೆ ಪೆಟ್ರೋಲ್ ಬಂಕಿಗೆ. ನಾನು ಫಸ್ಟ್ ಟೈಮ್ ಹೋಗೋದು ಘಾಟ್ ಸೈಡ್, ಅಂದರೆ ಚಾರ್ಮಾಡಿ ಘಾಟ್ ಇದೆ ಅಲ್ಲ, ಆ ಸೈಡಿಂದ ಹೋಗಿ ಮತ್ತೆ ಮೂಡಿಗೆರೆ ಸಿಗ್ತದೆ. ಬೆಳಗ್ಗೆ ಟೈಮಲ್ಲಿ, ಅಂದರೆ 7 o'clock ಮೊದಲು ಡ್ರೈವ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಅಂದರೆ ಸಾಂಗ್ಸ್ ಹಾಕಿ ಈ ಮ್ಯೂಸಿಕನ್ನು ಕೇಳಿ ಲಾಂಗ್ ಡ್ರೈವ್ ಹೋಗಲಿಕ್ಕೆ. ನಾವು ಬೆಳಗ್ಗೆ ಬೇಗ ಹೊರಟಿದ್ರಿಂದ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಹಾಗೆ ಇಲ್ಲಿ ಒಂದು ಉಜಿರೆ ಅಂತ ಪ್ಲೇಸ್ ಇದೆ, ಅಲ್ಲಿ ಒಳ್ಳೆ ರೆಸ್ಟೋರೆಂಟ್ ಇದೆ, ಶ್ರೀ ದುರ್ಗ ಅಂತ. ಸೊ ಅಲ್ಲಿ ಬಂದ್ವಿ ಬ್ರೇಕ್ಫಾಸ್ಟ್ ಮಾಡಿ, ಮತ್ತು ನೆಕ್ಸ್ಟ್ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡುವ ಅಂತ. ಇಲ್ಲಿ ನಾವು ಇಡ್ಲಿ ಮತ್ತು ವಡೆ, ಹಾಗೆ ಯಾರಿಗೆ ಏನೇನು ಬೇಕು ಅದೆಲ್ಲ ತಿಂದ್ವಿ. ಈಗ ನೆಕ್ಸ್ಟ್ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಈ ವ್ಯೂ ಎಷ್ಟು ಚೆನ್ನಾಗಿದೆ. ಆಚೆ ಈಚೆ ಫುಲ್ಲು ಗ್ರೀನರಿ, ಮರಗಳೆಲ್ಲ ಇದೆ, ಮಿಡಲಲ್ಲಿ ರೋಡು. ಇದು ನನಗೆ ಈ ಥರ ತುಂಬಾ ಇಷ್ಟ. ದುಬೈಯಲ್ಲಿ ಹೀಗೆಲ್ಲ ಇಲ್ಲ. ದುಬೈಯಲ್ಲಿ ಫುಲ್ ಬಿಲ್ಡಿಂಗ್ಸ್ ಆಚೆ ಈಚೆ ಎಲ್ಲ. ಇಲ್ಲಿ ಬಂದರೆ ತುಂಬ ಖುಷಿ ಆಗ್ತದೆ ಹೀಗೆಲ್ಲ ಲಾಂಗ್ ಡ್ರೈವ್ ಹೋಗಲಿಕ್ಕೆ. ನಾವು ವ್ಲಾಗ್ ಹಾಕದೆ ತುಂಬಾ ದಿನ ಆಯಿತು. ಅಂದರೆ ಡೆಲಿವರಿ ನಂತರ ವ್ಲಾಗ್ ಹಾಕಲಿಲ್ಲ. ಲೈಫ್ ತುಂಬಾ ಬ್ಯುಸಿಯಾಗಿ ಹೋಯಿತು. ಡೆಲಿವರಿ ಆದ ನಂತರ 40 days ನಿಮಗೆ ಗೊತ್ತಿರ್ಬೋದು, ತುಂಬಾ ಸ್ಟ್ರಿಕ್ಟ್, ಅಂದರೆ ಟ್ರೆಡಿಷನ್ ಇರ್ತದಲ್ಲ, ಹಾಗೆ ಮಾಡಬಾರ್ದು, ಅದನ್ನು ತಿನ್ನಬಾರ್ದು, ಆಚೆ ಹೋಗಬಾರ್ದು, ಈಚೆ ಹೋಗಬಾರ್ದು ಅಂತ ಒಂದು ರೂಮಲ್ಲೇ ಇರಬೇಕಾಗ್ತದೆ ರೆಸ್ಟ್ ಮಾಡಲಿಕ್ಕೆ. ಮತ್ತು ಜಾಸ್ತಿ ಮೊಬೈಲನ್ನು ಕೂಡ ಯೂಸ್ ಮಾಡುವಾಗ ಇಲ್ಲ. ದೊಡ್ಡವರು ಹೇಳಿದ ಮಾತನ್ನು ಕೇಳಬೇಕಲ್ಲ, ಸೊ ಅದನ್ನು ಫಾಲೋ ಮಾಡಬೇಕು. ಇಲ್ಲಿ ನಾವು ಚಾರ್ಮಾಡಿ ಘಾಟ್ ಎಂಟ್ರಿ ಆದ್ವಿ. ಇಲ್ಲಿ ಹೋಗ್ತಾ ಇದ್ದೇವೆ. ಇಲ್ಲಿ ಫುಲ್ಲು ಹೀಗೆ ಎಂಥ ಕರ್ವ್ಸ್ ಇದೆ ಫುಲ್ ರೋಡಿಗೆ. ಈ ಚಾರ್ಮಾಡಿ ಘಾಟಲ್ಲಿ ಹೋಗುವಾಗ ನಿಮಗೆ ತುಂಬ ಮಂಗಗಳು ನೋಡಲಿಕ್ಕೆ ಸಿಗ್ತವೆ. ಇಲ್ಲಿ ನೋಡಿ, ಹೀಗೆ ಇದೆ. ತುಂಬ ಮಂದಿ ಹೋಗಿರ್ಬೋದು, ನಾನು ಫಸ್ಟ್ ಟೈಮ್ ಹೋಗೋದು. ಮತ್ತು ನನ್ನ ಡೆಲಿವರಿ ವ್ಲಾಗನ್ನು ನಾನು ಆದಷ್ಟು ಬೇಗ ಹಾಕ್ತೇನೆ.
ನಮಗೆ ಮ್ಯಾಂಗ್ಳೂರು ಬಂಟ್ವಾಳದಲ್ಲಿ ತುಂಬ ಸೆಕೆ, ಅಂದರೆ ಮಳೆ ಬಂದರೆ ಕೂಡ ಸೆಕೆ ಇರ್ತದೆ. ಎಷ್ಟು ಮಳೆ ಬರಲಿ ಒಳಗಡೆ ಮಾತ್ರ ತುಂಬಾ ಸೆಕೆ. ಆದರೆ ಈ ಘಾಟ್ ಪ್ರದೇಶ ಇದೆಲ್ಲ, ಇಲ್ಲಿ ತುಂಬಾ ಕೂಲ್. ಎ ಸಿ ಕೂಡ ಬೇಡ, ಫ್ಯಾನ್ ಕೂಡ ಬೇಡ, ತುಂಬಾ ಚೆನ್ನಾಗಾಗ್ತದೆ ಇಲ್ಲಿ. ಚಾರ್ಮಾಡಿ ಘಾಟಲ್ಲಿ ಡ್ರೈವ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರಬೇಕು. ಇದು 2 ವೇ ರೋಡು, ಸೊ ಅದರ್ ಸೈಡಿಂದ ವೆಹಿಕಲ್ ಬರೋದು ಕಾಣಲ್ಲ, ಅಂದರೆ ಕರ್ವ್ಸ್ ಇದೆಲ್ಲ, ರೋಡು ಫುಲ್ ಕರ್ವ್ ಆಗಿದೆ ನೋಡಿ. ಇಲ್ಲಿ ಮಧ್ಯದಲ್ಲಿ ಸಣ್ಣ ಸಣ್ಣ ಫಾಲ್ಸ್ ಥರ ಇದೆ, ನೀರು ಬರ್ತಾ ಇದೆ. ಇದು ನೋಡಲಿಕ್ಕೆ ತುಂಬ ಚಂದ ನೋಡಿ, ಹೀಗೆ ಫುಲ್ ಗ್ರೀನರಿ. ನಾವು ಫೈನಲಿ ಮೂಡುಗೆರೆ ರೀಚ್ ಆದ್ವಿ. ಇದು ಮೂಡುಗೆರೆ ಸಿಟಿ ನೋಡಿ ಹೇಗಿದೆ. ಇದು ಒಂಥರ ವಿಲೇಜ್ ಲೈಫ್ ತರ ಇದೆ.
ಇದು ನನ್ನ ಹಸ್ಬೆಂಡಿದ್ದು ಅಜ್ಜನ ಮನೆ ಮೂಡಿಗೆರೆಯಲ್ಲಿ ಇರೋದು. ಸೊ ನಾವಿಲ್ಲಿ ರೀಚ್ ಆದ್ವಿ. ಇದು ಅವರ ಮನೆಗೆ ಹೋಗುವ ದಾರಿ. ನೋಡಿ ಆಲ್ರೆಡಿ ಅವರ ಮನೆಗೆ ಬಂದ್ವಿ. ಸೊ ಇಲ್ಲಿ ಅಜ್ಜ ಕಾದ್ಕೊಂಡು ನಿಂತಿದ್ದಾರೆ. ಇದು ಅವರ ಮನೆ. ಇಲ್ಲಿ ಕಾಫಿ ಪ್ಲ್ಯಾಂಟೇಷನ್ನು, ಹಾಗೆ ಇಲ್ಲಿದ್ದು ಫ್ಲವರ್ಸ್ ನೋಡಿದರೆ ತುಂಬಾ ಚೆನ್ನಾಗಿದೆ. ಅಂದರೆ ರೋಸಸ್ ಮತ್ತು ಡೇಲಿಯಾ, ಹಾಗೆ ಡಿಫ್ರೆಂಟ್ ಫ್ಲವರ್ಸ್ ಚೆನ್ನಾಗಿ ಬೆಳೀತದೆ. ಇಲ್ಲಿ ದೊಡ್ಡ ದೊಡ್ಡ ರೋಸಸ್ ಎಲ್ಲ ಇದೆ ನೋಡಿ, ಇಲ್ಲಿದೆ. ಇಲ್ಲಿ ನಾವು ಜಸ್ಟ್ ವಿಸಿಟ್ ಕೊಟ್ಟು ಮತ್ತೆ ಹಸ್ಬೆಂಡಿದ್ದು ಅಜ್ಜಿದು ಮನೆಗೆ ಹೊರಟ್ವಿ.
ಈಗ ಹಸ್ಬೆಂಡಿದು ಅಜ್ಜಿದ್ದು ಮನೆಗೆ ರೀಚ್ ಆದ್ವಿ. ಇಲ್ಲಿ ನೋಡಿ ಅವರು ಅಜ್ಜ ಎಂಥದ ಮ್ಯಾಟ್ ಎಂಥದ ತಗೊಂಡು ಬರ್ತಾ ಇದ್ದಾರೆ. ಮತ್ತು ಇಲ್ಲಿ ಅಜ್ಜಿ ಕೂಡ ಇದ್ದಾರೆ. ಇಲ್ಲಿ ಅಂದರೆ ವಾರದಲ್ಲಿ ಒಂದ್ಸಲ ವೆಜಿಟೇಬಲ್ ಎಲ್ಲ ಮನೆಗೆ ತಗೊಂಡು ಬರ್ತಾರೆ. ಹೀಗೆ ಕಾರಲ್ಲಿ ಫ್ರೆಶ್ ವೆಜಿಟೇಬಲ್ ಇರ್ತದೆ. ಎವ್ರಿ ಸಂಡೇ ಅವರು ಮನೆಗೆ ತಗೊಂಡು ಬರ್ತಾರೆ. ಇವರಿಗೆ ಏನೆಲ್ಲ ವೆಜಿಟೇಬಲ್ ಬೇಕು ಅವರು ತಗೊಳ್ತಾರೆ. ಇಲ್ಲಿ ಅಜ್ಜಿ ಮಗುವನ್ನು ನೋಡಿ ತುಂಬಾ ಖುಷಿಪಟ್ಟರು. ಇದು ಅವರ ಮನೆ. ಮಗುವನ್ನು ಮುದ್ದಾಡ್ತಿದ್ದಾರೆ ಇಟ್ಕೊಂಡು. ಅಜ್ಜಿ ಅಂದರೆ ಮಗುವಿಗೆ ಇವರು ಪಿಜ್ಜಿ ಆಗಬೇಕು ನಮಗೆ ಅಜ್ಜಿ. ಇದು ಇವರ ಮನೆಯದ್ದು ಅಂಗಳ ನೋಡಿ. ಕಾಫಿ ಪ್ಲ್ಯಾಂಟ್ಸ್ ಇದೆ ಮತ್ತು ಹೂವಿನ ಗಿಡಗಳು. ಇದು ಮೇರಿ ಮಾತೆದ್ದು ಗ್ರೊಟ್ಟೋ ಅಂತ ಹೇಳ್ತೇವೆ. ಮತ್ತು ಇಲ್ಲಿ ಗುಲಾಬಿ ಗಿಡ ನೋಡಿ. ಗುಲಾಬಿ ನೋಡಿ ಎಷ್ಟೆಷ್ಟು ದೊಡ್ಡದು. ಇದೊಂದು ಯಾವುದೋ ಹೂ ತುಂಬಾ ಚೆನ್ನಾಗಿದೆ. ಇದೆಲ್ಲ ಕಾಫಿ ಪ್ಲ್ಯಾಂಟ್ಸ್. ಇದು ನೋಡಿ ಇವರ ಮನೆಯದ್ದು ಬ್ಯಾಕ್ ಸೈಡ್. ಕಿಚನ್ ಒಳಗಿದೆ. ಇದು ಎಕ್ಸ್ಟ್ರಾ ವರ್ಕಿಂಗ್ ಏರಿಯಾ. ಇಲ್ಲಿ ಅನ್ನ ಎಲ್ಲ ಮಾಡೋದಾದರೆ ಹೊರಗಡೆ ಕಟ್ಟಿಗೆ ಒಲೆ ಇದೆ. ಮತ್ತು ಇಲ್ಲಿಂದ ಹೀಗೆ ಉಂಟು. ತುಂಬಾ ಚೆನ್ನಾಗಿದೆ. ನಾವಿಲ್ಲಿ 2 days ಹಾಲ್ಟ್ ಆಗಿದ್ವಿ. ತುಂಬಾ ಖುಷಿ ಆಯಿತು ಇಲ್ಲಿ ನಿಲ್ಲಕ್ಕೆ. ಇಲ್ಲಿದ್ದು ವೆದರು, ಇಲ್ಲಿದ್ದು ಫ್ಲವರ್ಸ್ ಆಗಿರ್ಬೋದು, ಮತ್ತು ಇಲ್ಲಿದ್ದು ಜನಗಳು ತುಂಬಾ ಹಂಬಲಾಗಿ ಅವ್ರು ಚೆನ್ನಾಗಿ ಮಾತಾಡಿಸ್ತಾರೆ. ಇಲ್ಲಿ ಎಲ್ಲರೂ ಕಾರ್ಡ್ಸ್ ಆಟಾಡ್ತಿದ್ದಾರೆ. ಸ್ಪಿಟ್ ಕಾರ್ಡ್ಸ್. ಇದು ಕತ್ತೆ, ಡಾಂಕಿ ಅಂತ ಹೇಳ್ತಾರಲ್ಲ, ಅದು ಆಟಾಡ್ತಿದ್ದಾರೆ. ಇದು 2 ದಿವಸದ್ದು ನಂತರದ್ದು ಬ್ಲಾಗ್. ನಾವು ವಾಪಸ್ ಬರುವಾಗ ಇವರಿಗೆ ಬಾಯ್ ಅಂತ ಹೇಳ್ತಾ ಇದ್ದೇವೆ. ಇಲ್ಲಿ ನಮ್ಮ ಟ್ರಿಪ್ ಎಂಡ್ ಆಗ್ತದೆ. ನಾವು ವಾಪಸ್ ಬರ್ತಾ ಇದ್ದೇವೆ. ಇಲ್ಲಿ ಉಂಟಲ್ಲ, ಹೂಗಳು ಇಲ್ಲದ ಮನೆ ಇಲ್ಲ. ಎಲ್ಲರ ಮನೆಯಲ್ಲಿ ಕೂಡ ಹೂವಿನ ಗಿಡಗಳು, ರೋಸಸ್ ಮತ್ತು ಡಿಫ್ರೆಂಟ್ ಫ್ಲವರ್ಸ್. ನಾನು ಆ ಫ್ಲವರ್ಸನ್ನು ನೋಡೂ ಇಲ್ಲ. ಆದರೆ ಅಲ್ಲಿ ಚೆನ್ನಾಗಿ ಬೆಳೀತದೆ ಆ ವೆದರಿಗೆ. ಅದೇ ನಾವು ಇಲ್ಲಿ ನಮ್ಮ ಮ್ಯಾಂಗ್ಳೂರಿಗೆ ತಗೊಂಡು ಬಂದರೆ ಫ್ಲವರ್ಸ್ ಅದು ಅಷ್ಟು ಚೆನ್ನಾಗಿ ಬೆಳೆಯೋದಿಲ್ಲ. ಅಲ್ಲಿದು ವೆದರಿಗೆ ಅದು ಚೆನ್ನಾಗಿ ಬೆಳೀತದೆ. ನನಗಂತೂ ತುಂಬಾ ಖುಷಿ ಆಯಿತು ಅಲ್ಲಿ 2 ದಿವಸ ಟೈಮ್ ಸ್ಪೆಂಡ್ ಮಾಡಿ. ಅಲ್ಲಿದ್ದು ವಾತಾವರಣ ಅಂದರೆ ತುಂಬ ಕೂಲ್ ಅಲ್ಲ,
ಅಲ್ಲಿ ಒಂದು 4 o'clock ಆಗುವಾಗ ಇಷ್ಟು ಚಳಿ ಸ್ಟಾರ್ಟ್ ಆಗ್ತದೆ. ಸ್ನಾನ ಮಾಡಲಿಕ್ಕೂ ಕೂಡ ಬಿಸಿ ಬಿಸಿ ನೀರು ಹಾಕಿದರೆ ಸಹ ನಿಮ್ಮ ಚಳಿ ನಿಲ್ಲೋದಿಲ್ಲ, ಹಾಗೆ ವೆದರಲ್ಲಿದ್ದು. ಇಲ್ಲಿ ಹನಿ ಹನಿ ಮಳೆ ಬೀಳ್ತಾ ಇದೆ. ಅಂದರೆ ಇದು ನಾರ್ಮಲ್. ಇಲ್ಲಿ ಫಾಗ್ ಎಲ್ಲ ಇದ್ದು ಅದು ಸೂರ್ಯನ ಬೆಳಕಿಗೆ ಕರಗ್ತದೆ ಅಲ್ಲ, ಸೊ ಅದು ಮಳೆ ಬಂದ ಥರನೇ ಇಲ್ಲಿ ಹನಿ ಹನಿ ಬೀಳ್ತಾ ಇದೆ. ಥ್ಯಾಂಕ್ಸ್ ನಿಮಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ. ಹಾಗೆಯೇ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಶೇರ್ ಮಾಡಿ. ಇನ್ನೊಂದು ವ್ಲಾಗ್ ಜೊತೆ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್. ಬಾಯ್ ಬಾಯ್.